ಓಂ ವಿಕಾರ ಶಬ್ದ ನೇತಿ ಚೇನ್ನ ಪ್ರಾಚುರ್ಯಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ನೋಡಬೇಕಾಗಿರುವುದು ಭಾಷ್ಯ ದೀಪಿಕಾ. ಉಳಿದ 3 ಟೀಕಾಗಳನ್ನು ಕೂಡ ನೋಡಿ ಮುಗಿಸಿದ್ದೀವಿ. ಭಾಷ್ಯ ದೀಪಿಕಾದಲ್ಲಿ ಪ್ರತಿಯೊಂದು ವಾಕ್ಯವನ್ನು ನೋಡುವ ಅಗತ್ಯ ಏನಿಲ್ಲ. ಅದರಲ್ಲಿ ಕೆಲವು ನಾವೀಗಾಗಲೇ ಆರಿಸಿಟ್ಟುಕೊಂಡಂಥ ಅಂಶಗಳನ್ನು ನೋಡಿದರೆ ಸಾಕು. ಭಾಷ್ಯ ದೀಪಿಕಾದ ಮೊದಲ 2 ಪುಟಗಳನ್ನು ಹೆಚ್ಚು ಕಡಿಮೆ ಕೈ ಬಿಟ್ಟಿದ್ದೇನೆ. ಒಂದು 5-6 ಪುಟ ಇದೆ, ಅದರಲ್ಲಿ ಮೊದಲು 2 ಪುಟ ಕೈ ಬಿಟ್ಟಿದ್ದೇನೆ. ನೀವು ಪುಸ್ತಕ ಇಟ್ಕೊಂಡು ನೋಡೋರು ಉಪಜೀವಿತ್ವಮೇವ ಅದ್ಯತ್ವಂ ಸವಾ ಏಷ ಇತಿ ಅನ್ಯ ಪ್ರಾರಂಭಾತ್ ಅಂತೇನು ಭಾಷ್ಯವಾಕ್ಯ ಇದೆ, ಆ ಭಾಷ್ಯವಾಕ್ಯಕ್ಕೆ ಸಂಬಂಧಪಟ್ಟಂತೆ ಉಪಜೀವಿತ್ವಮಿತಿ ಅಥೋ ಅದ್ಯತೆ ಇತಿ ಅನುವ್ಯಾಖ್ಯಾನಾದ್ಯನು ಅತ್ರ ಅದ್ಯತೆ ಅನುವ್ಯಾಖ್ಯಾನಾನುಸಾರೇಣ ಅದ್ಯತ್ವಮಿತಿ ಛೇದಃ ತಥಾ ಚ ಸುಧೋಕ್ತರೀತ್ಯ ಗೌಣ್ಯಾವೃತ್ಯ ಉಪಜೀವಿತ್ವಮೇವ ಅದ್ಯತ್ವಂ ವಿವಕ್ಷಿತಂ ನತು ಚರ್ವ್ಯತ್ವಂ. ಈ ಭಾಗ ನಾವು ನೋಡಬೇಕಾದದ್ದು. ಈ ಭಾಗದಲ್ಲಿ ಜಗನ್ನಾಥ ಯತಿಗಳು ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನದ ಶೈಲಿಗೂ ಜಯತೀರ್ಥರ ವ್ಯಾಖ್ಯಾನದ ಶೈಲಿಗೂ ಇರುವಂಥ ಒಂದು ವ್ಯತ್ಯಾಸವನ್ನು ಗಮನಿಸಿ ಅದನ್ನು ಪರಿಹರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ತಥಾಚ ಸುಧೋಕ್ತ ರೀತ್ಯ ಅಂತಿದೆ, ಆ ವಾಕ್ಯವನ್ನು ನಾವು ನೋಡಬೇಕೀಗ. ನಾನು ತಥಾಪಿ ಪ್ರಚುರಾದ್ಯತ್ವಂ ಕಥಮ ವಿಸಂಹಿತಂ ಬ್ರಹ್ಮಣ ಅದೇನು ಬೇಡ. ಸುಧಾದಲ್ಲಿ ಹೇಳಿರುವಂತೆ ವೃತ್ಯ ಗೌಣ್ಯಾವೃತ್ಯ ಉಪಜೀವ್ಯತ್ವಮೇವ ಅದ್ಯತ್ವಂ ವಿವಕ್ಷಿತಂ ನತು ಚರ್ವ್ಯತ್ವಂ ತಚ್ಚ ಬ್ರಹ್ಮಣಿ ಅವಿರುದ್ಧಮಿತಿ ಭಾವ. ಈ ಬ್ರಹ್ಮ ಅದ್ಯ ಆಗುವುದು ಹೇಗೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಈಗ ಅದ್ಯತೆ ಅತ್ಯಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಅಂತ ಉಪನಿಷತ್ ವಾಕ್ಯ ಇದೆ. ಅಲ್ಲಿ ಬ್ರಹ್ಮ ಸರ್ವರನ್ನು ಸರ್ವಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಸಂಹರಿಸ್ತಾನೆ ಅಂತ ಅರ್ಥ ಇರೋದ್ರಿಂದ ಅವನ ಅತ್ತ ಆಗುವುದು ಸರಿ, ಅತ್ತಿ ಅಂತ ಅವನನ್ನು ಉಪನಿಷತ್ ಹೇಳುವುದು ಸರಿ. ಆದರೆ ಅವನು ತಿನ್ನಲ್ಪಡುವುದು ಹೇಗೆ? ಬ್ರಹ್ಮ ತಿನ್ನುವುದು ಅಂದ್ರೆ ಏನರ್ಥ? ಚರ್ವ್ಯತ್ವ, ಚರ್ವಣ ಮಾಡುವುದು, ಅಗಿಯುವುದು. ಬ್ರಹ್ಮನನ್ನು ನಾವು ಬಾಯಲ್ಲಿ ಹಾಕೊಂಡು ಅಗಿಲಿಕ್ಕೆ ಬರ್ತದ? ಬ್ರಹ್ಮನ ವ್ಯಕ್ತಿತ್ವವನ್ನು ಚರ್ವಣ ಅಂದರೆ ಅಗಿಯುವುದು, ಚರ್ವ್ಯ ಅಂದರೆ ಅಗಿಯಲ್ಪಡುವಂಥದ್ದು. ಈ ಅದ್ಯತ್ವ ಅಂದರೆ ಅಗಿಯಲ್ಪಡುವಿಕೆ ಅಂತ ಅರ್ಥ ಇಟ್ಕೊಂಡಾಗ ಅದು ಬ್ರಹ್ಮನಲ್ಲಿ ಹೇಗೆ ಬರೋದು ಅಂತ ಪ್ರಶ್ನೆ. ಯಾಕೆಂದರೆ ಅದ ಭಕ್ಷಣೆ ಅಂತ ಧಾತುವಿಗೆ ಭಕ್ಷಣ ಮಾಡುವುದು ಅಂದ್ರೆ ಏನು? ಇದನ್ನು ತಿನ್ನು ಅಂತ ಯಾರು ಹೇಳಿದರೆ ಅವನು ಏನೋ ತಿಂತಾ ಇದ್ದಾನೆ ಅಂತ ಹೇಳಿದರೆ ಅದನ್ನು ಬಾಯಲ್ಲಿ ಹಾಕೊಂಡು ಅಗಿತಾನೆ ಅಂತ ಅರ್ಥ. ಅದು ಮೊದಲನೇ ಬೇಸಿಕ್ ಅರ್ಥ. ಅದಾದ್ಮೇಲೆ ಅದು ಒಳಗೆ ಹೋಗಿ ರಸ ರೂಪದಲ್ಲಿ ಪರಿಣಮಿಸ್ತದೆ. ಆ ಉಂಡ ರಸವನ್ನು ಅವಲಂಬಿಸಿ ಅವನು ಬದುಕ್ತಾನೆ ಅನ್ನೋ ಅರ್ಥಗಳೆಲ್ಲ ಮುಂದಿಂದು. ಅಂತೂ ನೀವೇನು ಅನ್ನ ತಿಂತಿರೋ, ರೊಟ್ಟಿ ತಿಂತಿರೋ, ಚಪಾತಿ ತಿಂತಿರೋ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿದಾಗ ನೀವು ಅನ್ನವನ್ನು ನಿಮ್ಮ ಆಹಾರದಲ್ಲಿ ಪ್ರಧಾನವಾದ ಅನ್ನವೋ ಚಪಾತಿಯೋ ಹೀಗೆ ಪ್ರಶ್ನೆ ಇರ್ತದೆ. ಈ ಸದ್ಯ ಅವನು ಅನ್ನ ತಿಂತಾ ಇದ್ದಾನೆ, ಇದಾದ್ಮೇಲೆ ಚಪಾತಿ ತಿಂತಾನೆ ಅಂತ ಹೀಗೆಲ್ಲ ಹೇಳಿದಾಗ ಆ ಪ್ರಸಂಗದಲ್ಲಿ ಆ ಶಬ್ದ ಅರ್ಥವನ್ನು ಹೇಳುವುದು ಬೇರೆ. ಈ ಸದ್ಯ ಅನ್ನ ತಿಂತಾ ಇದ್ದಾನೆ, ಈ ಸದ್ಯ ಚಪಾತಿ ತಿಂತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿ ಕೇವಲ ಚರವಣವನ್ನು ಹೇಳ್ತದೆ. ದಕ್ಷಿಣ ಭಾರತೀಯರು ಮುಖ್ಯವಾಗಿ ಅನ್ನವನ್ನು ತಿಂತಾರೆ ಅಂತ ಹೇಳಿದಾಗ ಅನ್ನವನ್ನು ಅವಲಂಬಿಸಿ ಬದುಕ್ತಾರೆ ಅಂತ ಅರ್ಥ. ಉತ್ತರ ಭಾರತೀಯರು ಗೋಧಿಯನ್ನು ಬಳಸ್ತಾರೆ, ತಿಂತಾರೆ ಅಂತ ಹೇಳಿದ್ರೆ ಗೋಧಿಯನ್ನು ಅವಲಂಬಿಸಿ ಬದುಕ್ತಾರೆ ಅಂತ ಅರ್ಥ. ಅದೇ ತಿನ್ನುವುದು ಅಂತ ಅನ್ನುವುದಕ್ಕೇನೆ ಒಂದೊಂದು ಕಡೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ರೀತಿಯಾದ ಅರ್ಥ ಆಗ್ತದೆ. ಅದರಲ್ಲಿ ಬೇಸಿಕ್ ಅರ್ಥ ಯಾವುದು ಅಂದರೆ ಬಾಯಲ್ಲಿ ಹಾಕೊಂಡು ಅಗಿಯೋದು. ಈಗ ಬ್ರಹ್ಮನನ್ನು ಬಾಯಲ್ಲಿ ಹಾಕೊಂಡು ಅಗಿಲಿಕ್ಕೆ ಬರ್ತದ ಅಂದರೆ ಮುಖ್ಯಾರ್ಥ ಯಾವುದು? ಬಾಯಲ್ಲಿ ಹಾಕೊಂಡು ಅಗಿಯುವಿಕೆ. ಅದು ಬ್ರಹ್ಮನಲ್ಲಿ ಬರೋದಿಲ್ಲ ಪ್ರಶ್ನೆ. ಅದಕ್ಕೆ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ಅಂದರೆ ಗೌಣಿ ವೃತ್ತಿ ಅಂದರೆ ಅಮುಖ್ಯವಾದ ವೃತ್ತಿ, ಅದಕ್ಕನುಸಾರವಾಗಿ ಅಂದರೆ ಲಕ್ಷಣ ಅಂತ ನಾವು ತಿಳ್ಕೋಬಹುದು. ಗೌಣ ಅಂದರೆ ಅಮುಖ್ಯವಾದದ್ದು ಅಂತ ಅರ್ಥ. ಅಮುಖ್ಯವಾದ ವೃತ್ತಿಯನ್ನು ಅವಲಂಬಿಸಿ ಇಲ್ಲಿ ಅದ್ಯತ್ವ ಅಂದರೆ ತಿನ್ನಲ್ಪಡುವಿಕೆ ಅಂತ ಅರ್ಥ ಅಲ್ಲ, ಅದ್ಯತ್ವ ಅಂತಂದರೆ ಉಪಜೀವಿಸಲ್ಪಡುವಿಕೆ ಅಂತ ಅರ್ಥ. ಪರಬ್ರಹ್ಮ ಎಲ್ಲರಿಂದಲೂ ಉಪಜೀವಿಸಲ್ಪಟ್ಟಿದ್ದಾನೆ ಅಂತ ಅರ್ಥ. ಇದು ಅರ್ಥ ಎಲ್ಲಿ ಬಂದಿದೆ? ಸುಧಾದಲ್ಲಿ ಬಂದಿದೆ. ಆದ್ದರಿಂದ ಇದು ಬ್ರಹ್ಮನಲ್ಲಿ ತಿನ್ನಲ್ಪಡುವಿಕೆ ಅನ್ನೋದು ಇಲ್ಲದೇ ಇರಬಹುದು, ಆದರೆ ಉಪಜೀವಿಸಲ್ಪಡುವಿಕೆ ಅನ್ನೋದು ಇದೆಯಲ್ಲ, ಆದ್ದರಿಂದ ಏನೂ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ತತ್ವಪ್ರದೀಪೇತು ಅಂತ ತತ್ವಪ್ರದೀಪದಲ್ಲಿರುವ ವ್ಯತ್ಯಾಸವನ್ನು ಈಗ ಹೇಳ್ತಾ ಇದ್ದಾರೆ ಇನ್ನು ಮುಂದೆ. ತತ್ವಪ್ರದೀಪದಲ್ಲಿ ಅದಕ್ಕೆ ಅರ್ಥ ಏನು ಮಾಡಿದ್ದಾರೆ ಅಂದರೆ ನಚ ಅನ್ಯ ಅನ್ನಂ ಸರ್ವಭೂತಾದ್ಯಂ ನಚ ಕಸ್ಯಾಪಿ ಮುಖ್ಯಾದ್ಯಂ ಕಿಂತು ತದ್ಗತಃ ವಿಷ್ಣುರೇವ ಅದನ ಫಲಭೂತ
ತೃಪ್ತಿ ತುಷ್ಟಿದಾತೃತ್ವ ಮುಖ್ಯಾದ್ಯ ತಸ್ಮಾತ್ ಉಪಜೀವಿತ್ವಮೇವ ಅದ್ಯತ್ವಂ ಅಂತ ಇದು ಇನ್ನೊಂದು ತತ್ವ ಪ್ರದೀಪದ ಮಾತನ್ನ ಹೇಳ್ತಾ ಇದ್ದಾರೆ. ತತ್ವ ಪ್ರದೀಪದಲ್ಲಿ ಅದು ಮುಖ್ಯಾರ್ಥ ಅಂತಲೇ ಇಟ್ಕೊಂಡಿದ್ದಾರೆ. ಈಗ ಅನ್ಯ ಅನ್ನಂ, ಈಗ ನಾವು ತಿನ್ನುವ ಅನ್ನ ಇದೆಯಲ್ಲ, ಭಗವಂತನಿಗಿಂತ ಭಿನ್ನವಾದ ಅನ್ನ, ಅದು ಸರ್ವಭೂತಗಳಿಂದಲೂ ತಿನ್ನಲ್ಪಡುವುದೇನಲ್ಲ. ನಚ ತತ್ ಕಸ್ಯಾಪಿ ಮುಖ್ಯಾದ್ಯಂ, ಯಾರೂ ಕೂಡ ಅದನ್ನು ಮುಖ್ಯವಾಗಿ ತಿನ್ನುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಕಿಂತು ತದ್ಗತಃ ವಿಷ್ಣುರೇವ ಅದನ್ನ ಫಲಭೂತ ತೃಪ್ತಿ ತುಷ್ಟಿ ದಾತೃತ್ವ ಮುಖ್ಯಾದ್ಯ. ಈ ಅನ್ನ ನಿಮಗೆ ತೃಪ್ತಿ ಕೊಡುವುದೆಷ್ಟು, ನಿಮ್ಮ ಜೀವನವನ್ನು ಅದು ಸಪೋರ್ಟ್ ಮಾಡುವುದೆಷ್ಟು, ಅದರೊಳಗಿರುವ ಭಗವಂತನೇ ಈ ನಿಮಗೆ ತೃಪ್ತಿ, ಹಸಿವಿನ ನಿವಾರಣೆ ಮತ್ತು ಆರೋಗ್ಯ ಇತ್ಯಾದಿಗಳನ್ನು ಕೊಡುವುದಂತ ಅದ್ಯನಾದವನು ಅವನೇ ಆಗಿದ್ದಾನೆ. ತಸ್ಮಾತ್ ಉಪಜೀವಿತ್ವಮೇವ ಅದ್ಯತ್ವಂ. ಅದ್ಯತ್ವ ಶಬ್ದ, ಅದ್ಯ ಅನ್ನೋ ಶಬ್ದಕ್ಕೆ ಅತ್ತುಂ ಯೋಗ್ಯಂ ಅದ್ಯಂ ಅಂತ ಅರ್ಥ ಹೌದು, ಆದರೆ ಮುಖ್ಯಾರ್ಥನೇ ಉಪಜೀವಿಸಲ್ಪಡುವಿಕೆ ಅಂತ. ಸುಧಾದ ದೃಷ್ಟಿಯಿಂದ ತಿನ್ನಲ್ಪಡುವಿಕೆ ಅನ್ನೋದು ಮುಖ್ಯಾರ್ಥ, ಉಪಜೀವಿಸಲ್ಪಡುವಿಕೆ ಅನ್ನೋದು ಅಮುಖ್ಯಾರ್ಥ. ಆದರೆ ತತ್ವಪ್ರದೀಪದ ದೃಷ್ಟಿಯಿಂದ ಉಪಜೀವಿತ್ವವೇ ಮುಖ್ಯಾರ್ಥ. ತಸ್ಮಾತ್ ಉಪಜೀವಿತ್ವಮೇವ ಅದ್ಯತ್ವಂ. ಅದು ಭಾಷ್ಯದಲ್ಲೂ ಕೂಡ ಅತೃತ್ವ ಸರ್ವಭೂತಾನಾಂ ಅನ್ನಮಿತ್ಯುಚ್ಯತೆ ಹರಿಹಿ ಉಪಜೀವಿಶ್ಚ ಭೂತಾನಾಂ ಇತಿ ಜಾನ್ನಂ ಜನಾರ್ದನಃ. ಇದು ತೈತ್ರಿಯ ಭಾಷ್ಯ. ಹೀಗೆ ಸರ್ವಲೋಕಾನಾಂ ಅತೃತ್ವಾತ್, ಎಲ್ಲ ಜಗತ್ತನ್ನು ಅವನು ತಿನ್ನುವುದರಿಂದ ಭಗವಂತನು ಅತ್ತ ಎಂಬುದಾಗಿ ಕರೆಯಲ್ಪಡ್ತಾನೆ. ಮತ್ತೆ ಸರ್ವಭೂತಾನಾಂ ಉಪಜೀವ್ಯಶ್ಚ, ಎಲ್ಲ ಪ್ರಾಣಿಗಳಿಗೂ ಕೂಡ ಅವನು ಉಪಜೀವಿನೂ ಕೂಡ ಆಗಿದ್ದಾನೆ. ಈ ಕಾರಣದಿಂದ ಅವನೇ ಅನ್ನನಾಗಿದ್ದಾನೆ. ಜನಾರ್ದನ ಶಬ್ದವಾಚ್ಯನಾದ ಭಗವಂತ ಅವನೇ ಅನ್ನನಾಗಿದ್ದಾನೆ. ಇದನ್ನ ಹೇಳುವಾಗ ನಾನು ಹಿಂದೆ ತತ್ವಪ್ರಕಾಶಿಕ ಮತ್ತು ತತ್ವ ಪ್ರದೀಪ ಹೇಳುವಾಗ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಸೆಂಟೆನ್ಸ್ ಆವಾಗ ನೆನಪು ಮಾಡ್ಕೊಂಡಿದ್ದೆ, ಹೇಳಲಿಕ್ಕೆ ಪ್ರಮಾದದಿಂದ ಆಗಿರಲಿಲ್ಲ. ನರಾಣಾಂಚ ಸುರಾಣಾಂಚ ಗತಿರೇಕೋ ಜನಾರ್ದನ ಅಂತ ಒಂದು ಭಾಷ್ಯ ವಾಕ್ಯ ಇದೆ ಬೃಹದಾರಣ್ಯಕದಲ್ಲಿ. ಈಗ ಅಲ್ಲಿ ವಿಷಯ ಇರೋದು ಏನಂದ್ರೆ, ಜನಾರ್ದನ ಶಬ್ದ ಬಂತಲ್ಲ ಅದಕ್ಕಾಗಿ ಹೇಳಿದೆ. ನಾವು ಯಜ್ಞ ಮಾಡ್ತೇವೆ, ಯಜ್ಞ ಮಾಡಿ ದೇವತೆಗಳಿಗೆ ಆಹುತಿ ಕೊಡ್ತೇವೆ, ಮತ್ತು ಶ್ರಾದ್ದ ಮಾಡ್ತೀವಿ, ಪಿತೃಗಳಿಗೆ ಆಹುತಿ ಕೊಡ್ತೇವೆ, ಅನ್ನದಾನ ಮಾಡಿ ಎಲ್ಲ ಜನರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡ್ತೇವೆ. ಆಮೇಲೆ ಸ್ವಾಧ್ಯಾಯದಲ್ಲಿ ಋಷಿಗಳಿಗೆ ತರ್ಪಣ ಕೊಡ್ತೇವೆ. ಹೀಗೆ ನಾವು ಯಾರ್ಯಾರಿಗೂ ಆಹಾರ ಕೊಟ್ಟಿದ್ದೀವಿ, ಅನ್ನ ಕೊಟ್ಟಿದ್ದೀವಿ ಅಂತ ನಾವು ತಿಳ್ಕೊತೇವೆ. ಆದರೆ ಏನು ಹೇಳ್ತದೆ, ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ. ಇದು ಬೃಹದಾರಣ್ಯಕ ಉಪನಿಷತ್ತು. ನಮ್ಮ ಅನುಸಂಧಾನ ದೃಷ್ಟಿಯಿಂದ ಚೆನ್ನಾಗಿದೆ ಅಂತ ಕೇಳಿ. ಈ ಭಗವಂತ ಎಲ್ಲ ಜಗತ್ತಿಗೂ ಕೂಡ ಲೋಕನಾಗಿದ್ದಾನೆ, ಅರ್ಥಾತ್ ಉಪಜೀವನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಏನು ವಿಷಯ ಅಂದರೆ, ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞ ದೇವಾಶ್ರಯೋ ಭವೇತ್. ಗೃಹಸ್ಥರಲ್ಲಿ ಇದ್ದು ಅವರ ಮೂಲಕ ಯಜ್ಞ ಮಾಡಿಸ್ತಾನೆ ಭಗವಂತ. ಆದ್ದರಿಂದ ಗೃಹಸ್ಥರ ಒಳಗೆ ನಿಂತು ಆಹುತಿ ಕೊಟ್ಟು ದೇವತೆಗಳನ್ನು ಸಲಹುವವನು ಭಗವಂತ. ಎಲ್ಲಿಯಾದರೂ ಭೂಲೋಕದಲ್ಲಿ ಎಲ್ಲ ಯಜ್ಞ ನಿಂತು ಹೋಗಿತ್ತು, ದೇವತೆಗಳೆಲ್ಲ ಸ್ವರ್ಗೆ ಹೋಗಿದ್ರು ಅಂತ ಒಂದು ಉಲ್ಲೇಖ ಪುರಾಣದಲ್ಲಿ ಬಂದರೆ, ಅದಕ್ಕೆ ನಾವು ಕೊಡುವ ಆಹುತಿಯನ್ನು ಅವಲಂಬಿಸಿ ಅವರೇನು ಬದುಕಿರ್ತಾರೆ, ನಾವು ಆಹುತಿ ಕೊಡದೇ ಇದ್ದಾಗ ಅವರು ಕೃಷರಾಗಿ ಬಿಟ್ಟಿರ್ತಾರೆ ಅಂತ ಅರ್ಥ ಅಲ್ಲ. ನಮ್ಮೊಳಗಿದ್ದು ಭಗವಂತ ಆಹುತಿ ಕೊಡ್ತಿರ್ತಾನೆ, ಅವನನ್ನು ಅವಲಂಬಿಸಿರ್ತಾರೆ ಅವರು ಅಂತ ಅಲ್ಲಿ ಬಂದಿದೆ. ಹಾಗೆ ನಮ್ಮೊಳಗೆ ನಿಂತು ಶ್ರಾದ್ದ ಮಾಡುವವನು ಅವನೇ, ಪಿತೃಗಳಿಗೆ ಅನ್ನದಾನ ಮಾಡುವವನು ಅವನೇ, ಮನುಷ್ಯರಿಗೆ ನಮ್ಮೊಳಗೆ ನಿಂತು ನಮ್ಮ ಮೂಲಕ ಅನ್ನದಾನ ಮಾಡಿಸುವವನು, ನಾನಾ ನಿಮಿತ್ತಗಳಿಂದ ಅನ್ನದಾನ ಮಾಡಿಸುವವನು ಅವನೇ. ಮತ್ತೆ ಋಷಿಗಳಿಗೆ ತರ್ಪಣ ಕೊಡ್ತೀವಲ್ಲ ಬ್ರಹ್ಮಯಜ್ಞದಲ್ಲಿ, ಪ್ರಜಾಪತಿ, ಕಾಂಡ ಋಷಿ, ವೇದವ್ಯಾಸ, ಮೊದಲಾದ ಋಷಿಗಳಿಗೆ ಅಂತ, ಅಲ್ಲೆಲ್ಲ ನಿಂತು ಒಳಗೆ ಮಾಡುವವನು ಕೂಡ ಅವನೇ ಅಂತ ಬಂದಿದೆ ಅಲ್ಲಿ ಉಪನಿಷತ್ತಿನಲ್ಲಿ ಮತ್ತು ಭಾಷ್ಯದಲ್ಲಿ. ಅಲ್ಲಿ ಬಂದಿರುವ ವಾಕ್ಯ ನರಾಣಾಂಚ ಸುರಾಣಾಂಚ ಗತಿರೇಕೋ ಜನಾರ್ದನ. ಸುರರು ದೇವ, ಋಷಿ, ಪಿತೃ, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ 5 ಬಗೆಯ ಸಾತ್ವಿಕರು, ಮುಕ್ತಿಯೋಗ್ಯರು. ಅದರಲ್ಲಿ ನರರಿಂದ ಆರಂಭಿಸಿ ಸುರರವರೆಗೆ, ಸುರರಿಂದ ಆರಂಭಿಸಿ ನರರವರೆಗೆ ಎಲ್ಲಿಗೂ ಕೂಡ ಏಕೈಕ ಗತಿ ಅಂದರೆ ಭಗವಂತ ಅಂತ ಬಂದಿದೆ. ಅಲ್ಲಿ ಜನಾರ್ದನ ಅವನೇ ಆಶ್ರಯ. ಇಲ್ಲಿಯೂ ಕೂಡ ಇತಿಚ ಅನ್ನಂ ಜನಾರ್ದನ, ಅವನೇ ನಮಗೆಲ್ಲರಿಗೂ ಕೂಡ ಉಪಜೀವ್ಯ, ಅವನೇ ನಮಗೆ ಆಶ್ರಯದಾತ ಅಂತ ಅದರ ತಾತ್ಪರ್ಯ. ಇತಿ ಉಪಜೀವ್ಯತ್ವಸ್ಯ ಮುಖ್ಯಾರ್ಥತಾ ಏವ ಉಕ್ತ. ಉಪಜೀವ್ಯತ್ವ ಅಂತನ್ನುವುದು, ಉಪಜೀವ್ಯ ಅಂದರೆ ಅದಕ್ಕೆ ಮುಖ್ಯಾರ್ಥ ಅನ್ನೋವನ್ನೇ ಹೇಳಿದ್ದಾರೆ. ಆದ್ದರಿಂದ ಅಮುಖ್ಯಾರ್ಥವನ್ನು ಇಟ್ಕೊಳ್ಬೇಕಾಗಿಲ್ಲ. ಸರಿ, ಜಯತೀರ್ಥರಿಗೂ ಮತ್ತು ತ್ರಿವಿಕ್ರಮ ಪಂಡಿತರಿಗೂ ವಿರೋಧ ಬಂತಲ್ಲ ಅಂದರೆ, ನಚ ವಿರೋಧ ಏನಿಲ್ಲ. ಯಾಕೆಂದರೆ ಕಂಪನಾಧಿಕರಣ ಉಕ್ತ ರೀತ್ಯ
ಸಮನ್ವಯ ತಾತ್ಪರ್ಯೇಣ ತತ್ವಪ್ರದೀಪ ಪ್ರವೃತ್ತೇ. ಮುಂದೆ ಒಂದು ಕಡೆ ಕಂಪನಾಧಿಕರಣ ಅಂತ ಬರೋದಿದೆ. ಈಗ ನಾವೇನು ಈ ಸದ್ಯದ ಅಧಿಕರಣ ನೋಡ್ತಾ ಇದ್ದೀವಲ್ಲ, ಇದನ್ನೆಲ್ಲ ದಾಟಿ ಮುಂದೆ ಹೋಗಬೇಕು. ಸದ್ಯ ಅದು ಎಲ್ಲಿದೆ ಅಂತೂ ಗೊತ್ತಿಲ್ಲ ನನಗೀಗ. ಅಲ್ಲಿ ಬಂದಿದೆ, ಅಲ್ಲಿ ಈ ಒಂದು ವಿಷಯ ಬಂದಿದೆ. ಆ ಭಗವಂತನನ್ನ ಅಲ್ಲಿ ನಾನಾ ಶಬ್ದಗಳಿಂದ ಸಮನ್ವಯಿಸಿ ತೋರಿಸಿದ್ದಾರೆ. ಸಮನ್ವಯ ತಾತ್ಪರ್ಯೇಣ ತತ್ವಪ್ರದೀಪ ಪ್ರವೃತ್ತೇ. ನಮಗಿದು ಗೊತ್ತಿದೆಯಲ್ಲ, ನಾವು ಬ್ರಹ್ಮಸೂತ್ರದ ಭಾಷೆದ ಆರಂಭದಿಂದಲೂ ಇದನ್ನೇ ಕೇಳ್ತಾ ಬಂದಿದ್ದೀವಿ. ಎಲ್ಲ ಶಬ್ದಗಳಿಗೂ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ವಾಚ್ಯ ಅಂತ. ನೀವು ಅನ್ನ ಶಬ್ದಕ್ಕೆ ಅದ್ಯ ಅಂದರೆ ತಿನ್ನಲ್ಪಡುವುದು ಅಂತನ್ನುವುದು ಮುಖ್ಯಾರ್ಥ, ಉಪಜೀವಿಸಲ್ಪಡುವುದು ಅಂತನ್ನುವುದು ಅಮುಖ್ಯಾರ್ಥ ಅಂತ ಜಯತೀರ್ಥರು ಏನು ಹೇಳಿದ್ರಲ್ಲ, ಅದು ಅದರ ದೃಷ್ಟಿಕೋನ ಬೇರೆ ಇದೆ. ಅದು ಮುಂದೆ ನಾವು ನೋಡೋಣ. ವಾಸ್ತವಿಕವಾಗಿ ಅನ್ನ ಶಬ್ದದ ಅದ್ಯ ಶಬ್ದದ ಮುಖ್ಯಾರ್ಥವು ಕೂಡ ಭಗವಂತನೇ ಅಲ್ವಾ? ಸಕಲ ಶಬ್ದಗಳಿಗೂ ಅವನೇ ಮುಖ್ಯಾರ್ಥ. ಆದ್ದರಿಂದ ಸಮನ್ವಯ ತಾತ್ಪರ್ಯೇಣ ಸಕಲ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸಬೇಕೆಂಬ ದೃಷ್ಟಿಯಿಂದ ತತ್ವಪ್ರದೀಪ ಹೊರಟಿದೆ. ಆದ್ದರಿಂದ ತತ್ವಪ್ರದೀಪ ದೃಷ್ಟಿಯಿಂದ ಅನ್ನ ಅದ್ಯ ಅಂದರೆ ಮುಖ್ಯಾರ್ಥವೇ ಭಗವಂತ. ಇನ್ನು ಜಯತೀರ್ಥರ ಥರ ಯಾಕೆ ಹೇಳಿದ್ದಾರೆ ಅಂದರೆ, ಸಕಲ ಶಬ್ದಗಳಿಗೂ ಮುಖ್ಯಾರ್ಥ ಬ್ರಹ್ಮ ಅಂತ ಇರಬಹುದ್ರಿ. ಈಗ ನಮ್ಮ ಎದುರಿಗೆ ಕೂತವರು ಸಕಲ ಶಬ್ದಗಳಿಗೂ ಮುಖ್ಯಾರ್ಥ ಬ್ರಹ್ಮ ಅಂತ ಅನ್ನೋದನ್ನ ಒಪ್ಪಲಿಕ್ಕೆ ಹಿಂಜರಿಬಹುದು. ಅಂಥವರಿಗೆ ನೀರಿಳಿಯದ ಗಂಟರೊಳಗೆ ಕಡುಬಂ ತುರುಕಿದಂತಾಯ್ತು ಅಂತ ಕನ್ನಡದೊಳಗೆ ಗಾದೆ ಮಾತು ಹೇಳ್ತಿರ್ತಾರೆ. ಒಬ್ಬ ಯಾವನಿಗೋ ರೋಗ ಬಂದಿದೆ, ಗಂಟ್ಲಿಗೆ ಏನು ತೊಂದರೆ ಆಗಿದೆ, ಆ ಗಂಟಲೊಳಗೆ ನೀರೇ ಇಳಿತಾ ಇಲ್ಲ ಅಂಥವ್ರು ಕಡುಬು ತುರುಕಿದ್ರೆ ಅದು ಒಳಗೆ ಇಳಿಬೇಕು ಹೇಗೆ? ಅವನಿಗೆ ಸರ್ವಶಬ್ದ ವಾಚ್ಯತ್ವದ ಬಗ್ಗೆ ಸಂದೇಹ ಇದೆ. ಅದಕ್ಕೆ ಒಂದೊಂದೇ ಶಬ್ದಗಳನ್ನು ಸಮನ್ವಯ ಮಾಡಿಸಿ ತೋರಿಸೋಣ. ವಜ್ರವತ್ತು ಅಂತಿದೆ ನೋಡಿ, ಆ ವಜ್ರ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದ ದೀತಿ ಅಂತ ಅರ್ಥ. ಅದಕ್ಕೆ ಅದು ಎಲ್ಲಿ ಸಮನ್ವಯ ಮಾಡಿದ್ದಾರೆ ನನಗದೆಲ್ಲ ಈಗ ಗೊತ್ತಿಲ್ಲ, ನಾನು ತೆಗೆದು ನೋಡಲಿಲ್ಲ. ತೆಗೆದು ನೋಡಿದರೆ ಆಗ್ಬೋದಿತ್ತು, ಬೇಡ ಈಗೇನು ಬೇಡ, ಮುಂದೆ ಯಾವಾಗ ನೋಡೋಣ ಅಂತ ಬಿಟ್ಟಿದೆ ನಾನು. ಅಂತೂ ಕಥಂಚಿತ್ ಬ್ರಹ್ಮಪರತ್ವ ಅಭಿಪ್ರಾಯಣ. ಇಲ್ಲಿ ನಾವೀಗ ಚರ್ಚೆ ಮಾಡುವಾಗ ಅದು ಬ್ರಹ್ಮಪರ ಆದರೆ ಸಾಕು, ಹೌದಲ್ಲ ನಿಮಗೆ? ಅದೇನಾದರೂ ಆಗಲಿ, ಬ್ರಹ್ಮನನ್ನು ಪ್ರತಿಪಾದನೆ ಮಾಡಿದರೆ ಸಾಕು. ಕಥಂಚಿತ್ ಬ್ರಹ್ಮಪರತ್ವ ಅಭಿಪ್ರಾಯಣ ಸುಧಾ ಪ್ರವೃತ್ತಿ. ಆದರೂ ಸುಧಾಕಾರರಿಗೂ, ವೇದವ್ಯಾಸರಿಗೂ, ಮಧ್ವಾಚಾರ್ಯರಿಗೂ, ತ್ರಿವಿಕ್ರಮ ಪಂಡಿತರಿಗೂ, ಸುಧಾಕಾರರಾದ ಜಯತೀರ್ಥರಿಗೂ ಎಲ್ಲಿಗೂ ಮುಖ್ಯ ತಾತ್ಪರ್ಯ ಆ ಬ್ರಹ್ಮನೇ, ಪರಬ್ರಹ್ಮನೇ ಸರ್ವಶಬ್ದಗಳಿಂದಲೂ ಮುಖ್ಯ ವಾಚ್ಯ ಅನ್ನುವುದೇ ಮುಖ್ಯ ತಾತ್ಪರ್ಯ. ಅದ್ರ ಬಗ್ಗೆ ವಿವಾದ ಏನಿಲ್ಲ. ಆಯಾ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಾದ ಮಂಡಿಸಿರ್ತಾರೆ, ವಿಷಯವನ್ನು ಪ್ರೆಸೆಂಟ್ ಮಾಡಿರ್ತಾರೆ. ಕೆಲವು ಯಾರೋ ಜನರಿಗೆ ತೃಪ್ತಿ ಆಗಲಿ ಅವ್ರ ದೃಷ್ಟಿಯಿಂದ ಅವರು ವಿಷಯವನ್ನು ಮುಂದುವರಿಸಿರ್ತಾರೆ. ಹೀಗಾದ್ರೆ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.